ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಹಳಷ್ಟು ಸ್ಟೂಡೆಂಟ್ಸ್ ನಿನ್ನೆ ಹೇಳಿದ್ರು, ಅಕ್ಕ ಐ ಹ್ಯಾವ್ ಗಾಟ್ ದಿಸ್ ಮಾರ್ಕ್ಸ್, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಮೈ ರಿಸಲ್ಟ್ ಅಂತ. ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸ್ ಕೂಡ ಹೇಳಿದ್ರು, ಐ ಹ್ಯಾವ್ ಗಾಟ್ ದಿಸ್ ಮಚ್, ನನಗೆ ಇನ್ನೂ ಬರಬೇಕಾಗಿತ್ತು, ನಾನು ನನ್ನ ಪೇಪರ್ನ ತರಿಸ್ಬೇಕಂತ ಇದ್ದೀನಿ, ರೀವ್ಯಾಲ್ಯೂಯೇಷನ್ ಹಾಕಬೇಕಂತ ಇದ್ದೀನಿ ಅಂತ. ಆ್ಯಂಡ್ ಸಮ್ವೇರ್ ಲೈಕ್ ನಾನು ಸೆಕೆಂಡ್ ಎಕ್ಸಾಮ್ ಬರೀತೀನಕ್ಕ, ಇನ್ನೂ ಚಲೋ ಸ್ಕೋರ್ ಮಾಡಬೇಕು ಅಂತ. ಓಕೆ, ಸಮ್ವೇರ್ ಲೈಕ್ KCT ಎಕ್ಸಾಮ್ ಚೆನ್ನಾಗಿ ಬರೀತೀನಕ್ಕ, ನನಗೆ PCMBಯಲ್ಲಿ 293 ಬಂದಿದೆ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಇಟ್ ಅಂತ. ಓಕೆ, ಬಹಳಷ್ಟು ಕ್ಯಾಟಗರಿ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಬಿಫೋರ್ ಗೋಯಿಂಗ್ ಇನ್ ಟು ದ ವಿಡಿಯೋ, ಫಸ್ಟ್ ನಾನು ಒಂದು ಡೌಟನ್ನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ತುಂಬ ಜನಕ್ಕೆ ಡಿಫ್ರೆನ್ಸ್ ಗೊತ್ತಿಲ್ಲ. ಸ್ಕ್ಯಾನಡ್ ಕಾಪಿಗೆ ಯಾಕೆ ಅಪ್ಲೈ ಮಾಡೋದು, ನಾನು ಡೈರೆಕ್ಟ್ ರೀವ್ಯಾಲ್ಯೂಯೇಷನ್ ಹಾಕ್ತೀನಿ, ನನ್ನ ಸ್ಕ್ಯಾನ್ ಕಾಪಿನೇ ಬೇಡ ಅನ್ನೋರು ಇರ್ತಾರೆ. ಸೊ ಫಸ್ಟ್ ಕ್ಲಿಯರ್ ಮಾಡ್ತೀನಿ, ನಿಮ್ಮ ಸ್ಕ್ಯಾನಡ್ ಕಾಪಿ ತರಿಸದೆ ನೀವು ರೀವ್ಯಾಲ್ಯೂಯೇಷನ್ ಹಾಕೋಕ್ಕೆ ಆಗೋದಿಲ್ಲ. Yes, this is the rule of government. Okay, you have to take scanned copy. ಎಷ್ಟು ಪ್ರೈಸ್, ಎಷ್ಟು ಅಮೌಂಟ್ ಕೇಳ್ತಾರೆ ಅಂತ ನೀವು ಕೇಳ್ಬೋದು. ರೀವ್ಯಾಲ್ಯೂಯೇಷನ್ಗೆ ಸಪ್ರೇಟ್ ಅಮೌಂಟ್ ಇರುತ್ತೆ, ಸ್ಕ್ಯಾನಡ್ ಕಾಪಿಗೆ ಸಪ್ರೇಟ್ ಅಮೌಂಟ್ ಇರುತ್ತೆ. ಯು ಹ್ಯಾವ್ ಟು ಪೇ ಫಾರ್ ಸ್ಕ್ಯಾನ್ಡ್ ಕಾಪಿ 530 rupees. ದೆನ್ ಫಾರ್ ರೀವ್ಯಾಲ್ಯೂಯೇಷನ್ ಯು ಹ್ಯಾವ್ ಟು ಪೇ ಸಪ್ರೇಟ್, ಅದು ಜಾಸ್ತಿ ಇರುತ್ತೆ. ಸೊ ಫಸ್ಟ್ ನೀವು ಪೇಪರ್ಸನ್ನು ತರಿಸ್ಬೇಕು. ನಿಮ್ಮ ಯಾವುದಾದ್ರೂ ಲೆಕ್ಚರ್ ಇದ್ದರೆ, ಇಲ್ಲ ನಿಮ್ಮ ಮನೆಯಲ್ಲಿ ಯಾರಾದರೂ ಟೀಚರ್ ಅಥವಾ ಲೆಕ್ಚರ್ ನಿಮಗೆ ಗೈಡ್ ಮಾಡೋರಿದ್ದರೆ ಅವರಿಗೆ ತೋರಿಸ್ಬೋದು, ಎಲ್ಲಿ ಮಿಸ್ಟೇಕ್ ಮಾಡಿ ಎಲ್ಲಿ ಮಾರ್ಕ್ಸ್ ತೆಗೆದಿದ್ದಾರೆ, ಇನ್ನೂ ಮಾರ್ಕ್ಸ್ ಬರುತ್ತಾ ಅನ್ನೋದನ್ನು ಗೈಡೆನ್ಸ್ ತೊಗೊಂಡು ನೀವು ಫರ್ದರ್ ಕಂಟಿನ್ಯೂ ಮಾಡ್ಬೋದು ರೀವ್ಯಾಲ್ಯೂಯೇಷನ್ಗೆ. ಅದರ್ವೈಸ್ ಯು ಕ್ಯಾನ್ ಸ್ಟಾಪ್ ದರ್. ನನಗೆ ಇಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಇಲ್ಲೇನು ಮಾರ್ಕ್ಸ್ ಬರಲ್ಲ ಅಂತ ಅನಿಸಿದ್ರೆ ಯು ಕ್ಯಾನ್ ಕೀಪ್ ದಟ್ ಕಾಪಿ. ಇಟ್ ವಿಲ್ ಬಿ ಇನ್ ದ PDF ಫಾರ್ಮ್ಯಾಟ್. ಓಕೆ, PDF ಫಾರ್ಮ್ಯಾಟ್ ಅವ್ರು ಆನ್ಲೈನ್ನೇ ನಿಮಗೆ ಹಾಕಿರ್ತಾರೆ. ಎಸ್, ಐ ವಿಲ್ ಶೋ ಅಟ್ ದ ಎಂಡ್ ಆಫ್ ದ ವಿಡಿಯೋ ಹೇಗೆ ಕಾಣುತ್ತೆ ಅಂತ. ಸೊ ಲೆಟ್ ಸಿ ದ ಸ್ಟೆಪ್ಸ್ ಟು ಅಪ್ಲೈ ಫಾರ್ ಸ್ಕ್ಯಾನ್ ಕಾಪಿ. ಓಕೆ, ಡೈರೆಕ್ಟ್ ರೀವ್ಯಾಲ್ಯೂಯೇಷನ್ ಹಾಕಕ್ಕೆ ಬರೋದಿಲ್ಲ. ಫಸ್ಟ್ ಯು ಹ್ಯಾವ್ ಟು ಬ್ರಿಂಗ್ ದ ಸ್ಕ್ಯಾನ್ ಕಾಪಿ ಆಫ್ ದ ಪರ್ಟಿಕ್ಯುಲರ್ PDF, ದೆನ್ ಯು ಕ್ಯಾನ್ ಅಪ್ಲೈ ಫಾರ್ ರೀವ್ಯಾಲ್ಯೂಯೇಷನ್. ಗೊತ್ತಾಯ್ತಾ? ಎಸ್, ಲೆಟ್ಸ್ ಸಿ ಹಿಯರ್. ಯು ಕ್ಯಾನ್ ಸಿ ಫಸ್ಟ್ ನೀವು ಯಾವುದಾದ್ರೂ ಕ್ರೋಮ್, ಗೂಗಲ್ ಓಪನ್ ಮಾಡಿ. ಆ್ಯಂಡ್ ಇದು ಇಂಟರ್ಫೇಸ್ ಕಾಣ್ತಾ ಇದೆ ಅಲ್ಲ, ಯು ಹ್ಯಾವ್ ಟು ಸರ್ಚ್ KSEAB ಅಂತ. ಸೊ ಇಲ್ಲಿ ನಿಮಗೆ KSEAB ಸ್ಕೂಲ್ ಆಕ್ಟಿವಿಟಿ ಅಂತ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಕ್ಲಿಕ್ ಇಟ್. ನಿಮ್ಮ ಮೊಬೈಲ್ನಲ್ಲೂ ಸೇಮ್ ಇಂಟರ್ಫೇಸ್ ಕಾಣುತ್ತೆ, ಇಲ್ಲಾಂದರೆ ನೀವು ಅಲ್ಲಿ ಡೆಸ್ಕ್ಟಾಪ್ ಇಂಟರ್ಫೇಸ್ ಹಾಕೊಂಡು ಕೂಡ ನೋಡ್ಬೋದು. ಸೊ ಹಿಯರ್ ಯು ಕ್ಯಾನ್ ಸಿ ನಾವು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇದೆ, ಸ್ಕೂಲ್ ಲಾಗಿನ್. ಅಲ್ಲಿ ಸೈಡ್ ನೋಡ್ಬೋದು, ಕ್ಲಿಕ್ ಹಿಯರ್ ಫಾರ್ KSEAB ವೆಬ್ಸೈಟ್ ಅಂತ ಇದೆ. ಸೊ ಕ್ಲಿಕ್ ಆನ್ ದಟ್. ಇಫ್ ಯು ಕ್ಲಿಕ್, ಯು ಕ್ಯಾನ್ ಸಿ ದಿಸ್ ಇಂಟರ್ಫೇಸ್. ಓಕೆ, ಈ ಇಂಟರ್ಫೇಸನ್ನು ನೋಡ್ಬೋದು. ಸೊ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ಗೆ ಏನು ಕಾಣ್ತಾ ಇದೆ, ಹೋಮ್ ಐಕಾನ್ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಈ ಹೋಮ್ ಐಕಾನ್ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಕಾಣುತ್ತೆ, ಅಲ್ಲಿ 3 ಡ್ಯಾಶ್ ಬರುತ್ತೆ ಮೊಬೈಲ್ನಲ್ಲಿ ನೋಡಿದ್ರೆ. ಬಟ್ ನನಗೆ ಇಲ್ಲಿ ಡೈರೆಕ್ಟಾಗಿ ತೋರಿಸ್ತಾ ಇದೆ PUC ಅಂಕಣ ಅಂತ. ಸೊ ಕ್ಲಿಕ್ ಆನ್ ದ್ಯಾಟ್. ಓಕೆ, PUC ವಿದ್ಯಾರ್ಥಿಗಳ ಅಂಕಣ. ಸೊ ಇಫ್ ಯು ಕ್ಲಿಕ್ ಆನ್ ದ್ಯಾಟ್, ದೆನ್ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಓಕೆ, ಯು ಕ್ಯಾನ್ ಸಿ ಹಿಯರ್. If you open this page, you will get this interface. Okay, ಕರ್ನಾಟಕ ಇದು ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರ್. ಇಲ್ಲಿ ಸ್ಕ್ರೋಲ್ ಮಾಡಿ, ಕೆಳಗೆ ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ರಿಸಲ್ಟ್ ಲಿಂಕ್ ಅಂತಾನು ಕಾಣುತ್ತೆ. ಆ್ಯಂಡ್ ದೇರ್ ಒನ್ ಮೋರ್ ಕೆಳಗೆ ಅಲ್ಲಿ ನ್ಯೂ ಅಂತ ಬ್ಲಿಂಕ್ ಆಗ್ತಾ ಇದೆ, ನೋಡ್ಬೋದು. ಅಪ್ಲೈ ಫಾರ್ ಸ್ಕ್ಯಾನಡ್ ಕಾಪಿ ರೀವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲಿಂಗ್ ಆಫ್ ಇವ್ಯಾಲ್ಯೂಯೇಟೆಡ್ ಆನ್ಸರ್ ಸ್ಕ್ರಿಪ್ಟ್ಸ್ ಆಫ್ ಸೆಕೆಂಡ್ PUC ಅಂತ ಕಾಣ್ತಾ ಇದೆ. ಇಫ್ ಯು ಕ್ಲಿಕ್ ಆನ್ ದ್ಯಾಟ್, ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮಂಡಳಿ ಇಲ್ಲಿ ನೋಡ್ಬೋದು, ಕ್ಯಾಲೆಂಡರ್ ಆಫ್ ಇವೆಂಟ್ಸ್. ಹಾಗೆ ಇಲ್ಲಿ ಯಾವುದೇ ಡೇಟ್ ಇದೆ, ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಆಫ್ ಆನ್ಸರ್ ಸ್ಕ್ರಿಪ್ಟ್ಸ್ ಆಫ್ ಸೆಕೆಂಡ್ PUC ಎಕ್ಸಾಮ್ 1 ಪ್ರಾರಂಭ ದಿನಾಂಕ ಇಂದು. ಓಕೆ, ಇವತ್ತೇ ಪ್ರಾರಂಭವಾಗಿದ್ದು, ಕೊನೆಯ ದಿನಾಂಕ 15/4/2026. 15 ಒಳಗೇನೆ ನೀವು ಅಪ್ಲೈ ಮಾಡಬೇಕು. ಓಕೆ, ಲಾಸ್ಟ್ ಡೇಟ್ ಫಾರ್ ಪೇಮೆಂಟ್ ಆಲ್ಸೋ ಅದೇ. ಡೌನ್ಲೋಡ್ ಫೋಟೋ ಕಾಪಿ ಯಾವಾಗ ಮಾಡ್ಕೋಬೋದು ಅಂದರೆ, ಆನ್ಸರ್ ಸ್ಕ್ರಿಪ್ಟ್ಸ್ದು 12/4 ಇಂದ 17/4 ಇಷ್ಟು ದಿನ ಒಳಗೆ ಅವ್ರು ಕಳಿಸ್ತಾರೆ. ಬಟ್ 12ಗೆ ಬರಲ್ಲ, ನೀವು ಲೇಟ್ ಮಾಡಿ ಅಪ್ಲೈ ಮಾಡಿದ್ರೆ ಲೇಟ್ ಮಾಡಿ ಬರುತ್ತೆ. ಬೇಗ ಅಪ್ಲೈ ಮಾಡಿದ್ರು ಕೂಡ ಒಂದು ಸತ ಡಿಲೇ ಆಗುತ್ತೆ, ಯಾಕಂದರೆ ನಿಮ್ಮ ಪೇಪರ್ಸ್ ಎಲ್ಲಿಟ್ಟಿರ್ತಾರೆ ಅವರು ಪುನಃ ಅದನ್ನು ನೋಡಿ ನಿಮಗೆ PDF ಮಾಡಿ ಕಳಿಸ್ಬೇಕು. ಸೊ ಆದ ಕಾರಣ ತುಂಬ ಜನ ಕೂಡ ಅಪ್ಲೈ ಮಾಡಿರ್ತಾರೆ, ಇಟ್ ವಿಲ್ ಟೇಕ್ ಟೈಮ್. ಓಕೆ, ಆಮೇಲೆ ಅಪ್ಲಿಕೇಶನ್ ಫಾರ್ ರೀವ್ಯಾಲ್ಯೂಯೇಷನ್ ಆ್ಯಂಡ್ ರೀಟೋಟಲ್ ಅದಾದಮೇಲೆ ಸ್ಕ್ಯಾನೆಡ್ ಕಾಪಿ ನೋಡಿದ ಮೇಲೆ ನೀವು ರೀವ್ಯಾಲ್ಯೂಯೇಷನ್ ಹಾಕಬೇಕಂತ ಇದ್ದರೆ, ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 13/4/2026 ಟಿಲ್ 19 ಇಟ್ಟಿದ್ದಾರೆ. ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಆಲ್ಸೋ 19ಗೆ. ಸೊ ನೆನ್ಪಿಟ್ಕೊಳ್ಳಿ, ಇದನ್ನು ಮರೆಯೋಕ್ಕೆ ಹೋಗಬೇಡಿ. ಬಿಕಾಸ್ ಲಾಸ್ಟ್ ಡೇಟ್ ನಾನು ಮರ್ತೋದೆ ಅಕ್ಕ, ನಾನು ನೆಗ್ಲೆಕ್ಟ್ ಮಾಡಿದೆ, ಇವತ್ತೇ ಲಾಸ್ಟ್ ಡೇಟ್ ಇತ್ತು. ಅಲ್ಲಿ ಕೆಳಗೆ ನೋಡ್ಬೋದು ಅಪ್ಲಿಕೇಶನ್, ಅದನ್ನು ಕ್ಲಿಕ್ ಮಾಡಿ. ಸೊ ದೆನ್ ಯು ವಿಲ್ ಗೆಟ್ ದಿಸ್ ಇಂಟರ್ಫೇಸ್. ಸೊ ಇನ್ ದಿಸ್ ಯು ಹ್ಯಾವ್ ಟು ಕ್ಲಿಕ್ ಫಸ್ಟ್ ಒನ್, ಉತ್ತರ ಪತ್ರಿಕೆ ಛಾಯಾಪತ್ರಿಕಾಗಿ ಅರ್ಜಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ. ಓಕೆ, ಇದನ್ನು ಕ್ಲಿಕ್ ಮಾಡಬೇಕು. ಕೆಳಗೆ ಬೇರೆದು ಏನಾದರೂ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ, ಎರರ್ ಅಂತ ಬರುತ್ತೆ. ಸೊ ಯು ಹ್ಯಾವ್ ಟು ಗೋ ವಿತ್ ಫಸ್ಟ್ ಒನ್. ಯು ಕ್ಯಾನ್ ಸಿ ಹಿಯರ್, ಐ ಥಿಂಕ್ ಸೊ. ಕ್ಲಿಕ್ ಆನ್ ದ್ಯಾಟ್. ಇಫ್ ಯು ಕ್ಲಿಕ್ ಆನ್ ದ್ಯಾಟ್, ದಿಸ್ ಇಂಟರ್ಫೇಸ್ ವಿಲ್ ಓಪನ್. ಓಕೆ, ಈ ಇಂಟರ್ಫೇಸ್ನಲ್ಲಿ ನೀವು ನೋಡ್ಬೋದು, ಹಿಯರ್ ದೇ ಹ್ಯಾವ್ ಗಿವನ್ ಉತ್ತರ ಪತ್ರಿಕೆ ಛಾಯಾ ಪತ್ರಿಕಾಗಿ ಅರ್ಜಿ ಫೋಟೋ ಕಾಪಿ ಅಪ್ಲಿಕೇಶನ್. ಸೊ ಹಿಯರ್ ಅಟ್ ಟಾಪ್ ಯು ಕ್ಯಾನ್ ಸಿ ನಿಮ್ಮ ಡೀಟೇಲ್ಸನ್ನು ಹಾಕೋಕ್ಕೆ ಕೊಟ್ಟಿದ್ದಾರೆ. ಓಕೆ, ಯು ಹ್ಯಾವ್ ಟು ಪುಟ್ ಯೋರ್
ಇನ್ಫಾರ್ಮೇಷನ್ ಲೈಕ್ ಪಿ ಯು ಕರೆಂಟ್ ರಿಜಿಸ್ಟರ್ ನಂಬರ್ ಹಾಕಿದರೆ ನಿಮ್ಮದು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಏನಿದೆ ಡೈರೆಕ್ಟ್ ತೊಗೊಳುತ್ತೆ. ಓಕೆ, ಫಸ್ಟ್ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಅದು ಡೈರೆಕ್ಟಾಗಿ ನಿಮ್ಮ ಫಾದರ್ಸ್ ನೇಮ್, ಮದರ್ಸ್ ನೇಮ್ ಎಲ್ಲ ತಗುತ್ತೆ. ಹಾಗೆ ನಿಮ್ಮ ನೇಮ್ ಕೂಡ ಬರುತ್ತೆ. ಅದನ್ನು ಒಂದ್ಸತಿ ನೋಡಿ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಯಾವ್ದು ನಿಮಗೆ ಬೇಕು ಅಂತ ಇದೆ. ಲಾಸ್ಟ್ ವಿದ್ಯಾರ್ಥಿ ಅಂಚೆ ವಿಳಾಸ ಇದು ಲಾಸ್ಟ್ ಮಾಡಬೇಕು. ಹಾಗೆ ಇಲ್ಲಿ ನೋಡ್ಬೋದು ನಿಮ್ಮ ಎಲ್ಲ ಸಬ್ಜೆಕ್ಟ್ ಕೋಡ್ ಬರುತ್ತೆ, ನೇಮ್ ಬರುತ್ತೆ, ಇಯರ್ ಆ್ಯಂಡ್ ಸೆಷನ್ ಬರುತ್ತೆ, ರಿಜಿಸ್ಟರ್ ನಂಬರ್ ಬರುತ್ತೆ ಆ್ಯಂಡ್ ಆಲ್. ದೆನ್ ಯು ಕ್ಯಾನ್ ಸಿ ವಿಷಯ ಆಯ್ಕೆ ಮಾಡಿ. ಇಲ್ಲಿ ಯಾವುದಾದ್ರೂ ಫಸ್ಟ್ ಪಾರ್ಟ್ 1 ಅಲ್ಲಿ ನೀವು ಕನ್ನಡ ಇಂಗ್ಲೀಷ್ ತೊಗೊಂಡಿದ್ರೆ ಎಸ್ ಕನ್ನಡ, ಇಫ್ ಯು ವಾಂಟೆಡ್ ಟು ಅಪ್ಲೈ ಮೀನ್ಸ್ ಎಸ್ ಅಂತ ಹಾಕಬೇಕು. ಎಸ್ ಅಂತ ಹಾಕಿದರೆ ನಿಮ್ಗೆ ಇಲ್ಲಿ ಅಮೌಂಟ್ ಕಾಣುತ್ತೆ. ಅಮೌಂಟ್ ಈಸ್ 530 rupees. ಓಕೆ, ಯು ಹ್ಯಾವ್ ಟು ಅಪ್ಲೈ ಫಾರ್ ದಿಸ್. ಸೊ ಸೆಕೆಂಡ್ ಒನ್ ಕೂಡ ಎಸ್ ಅಂತ ಹಾಕಿದ್ರೆ ನೋಡ್ಬೋದು ಇಲ್ಲಿ ಫೈನಲ್ ಅಮೌಂಟ್ ಟೋಟಲ್ ಆಗುತ್ತೆ. ಓಕೆ, 530 1060 ಅಂತ. ಸೊ ಓಕೆ, ಕ್ಲಿಯರ್ ಆಯಿತಾ? ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಕೆಳಗೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸನ್ನು ಹಾಕಿ ಕಂಪ್ಲೀಟಾಗಿ ಮುಗಿಸಿ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೋದು. ಇಫ್ ಯು ಕ್ಲಿಕ್ ಆನ್ ಸಬ್ಮಿಟ್, ಇದು ನಿಮ್ಮ ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಆಗುತ್ತೆ. ಓಕೆ, ಕ್ಲಿಯರ್ ಆಯಿತಾ? ಎಸ್, ಇಲ್ಲಿ ಮಟ್ಟ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿ ವಿಲ್ ಗೋ ಬ್ಯಾಕ್. ಓಕೆ, ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಮೇಲೆ ನಿಮ್ಗೆ ಏನು ಕಾಣುತ್ತೆ? ಯು ಕ್ಯಾನ್ ಸಿ ಹಿಯರ್ ಈ ಇಂಟರ್ಫೇಸ್ ಬರುತ್ತೆ. ಬ್ಯಾಕ್ ಬಂದರೆ ನಿಮಗಲ್ಲಿ ಡೌನ್ಲೋಡ್ ಸ್ಕ್ಯಾನೆಡ್ ಕಾಪಿ ಅಂತ ನಿಮಗೆ ಆಪ್ಷನ್ ಕಾಣುತ್ತೆ. ಸೊ ಯು ಹ್ಯಾವ್ ಟು ಕ್ಲಿಕ್ ಆನ್ ದಟ್. ಇಫ್ ಯು ಕ್ಲಿಕ್ ಆನ್ ದಟ್, ನಿಮ್ಮ ಸ್ಕ್ಯಾನ್ ಕಾಪಿ ಅವ್ರು ನಿಯರ್ಲಿ ಡೇಟ್ ಕೊಟ್ಟಿದ್ದಾರಲ್ಲ ಅದರಲ್ಲಿನೇ ಬರೋದು. ಸೊ ವೇಟ್ ಫಾರ್ ಇಟ್ 17 ಮುಟ ಹೇಳಿದೆಲ್ಲ ಅಲ್ಲಿ ಮುಟ ನಿಮ್ಮ ಸ್ಕ್ಯಾನ್ ಕಾಪಿ ಬರುತ್ತೆ. ಸೊ ಡೈಲಿ ನೀವು ಹೋಗಿ ಚೆಕ್ ಮಾಡ್ತಾ ಇರಬೇಕು. ಯಾವ ದಿನ ಬೇಕಾದರೂ ಅವರು ಕಳಿಸ್ಬೋದು. ಸೊ ನಂದು ಯೂಶ್ವಲಿ ಲೇಟೇ ಮಾಡಿದ್ರು. ಸೊ ಯು ಕ್ಯಾನ್ ಸಿ ಎಂಟರ್ ಯುವರ್ ಚಲನ್ ನಂಬರ್ ಅವ್ರು ನಿಮಗೆ ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ಚಲನ್ ನಂಬರ್ ಕೊಡ್ತಾರೆ. ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೋಬೇಕು. ಅಲ್ಲಿ ಹಾಕಬೇಕು, ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಯಾವ ಸಬ್ಜೆಕ್ಟ್ ನೀವು ಅಪ್ಲೈ ಮಾಡಿದ್ರಿ ಅದನ್ನು ಹಾಕಿದರೆ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಓಕೆ, ದೆನ್ ಯು ಕ್ಯಾನ್ ಆಕ್ಸೆಸ್ ಯುವರ್ ಸ್ಕ್ಯಾನ್ ಕಾಪಿ. ನಿಮ್ಮ PDF ಡೌನ್ಲೋಡ್ ಆಗುತ್ತೆ. ಇಷ್ಟೇ ಇರುವಂಥದ್ದು ಪ್ರೊಸೀಜರ್. ಸೊ ನನ್ನ ಫಿಸಿಕ್ಸ್ ಪೇಪರ್ ಹೇಗಿತ್ತು ಅಂತ ಕೇಳ್ತಾ ಇದ್ರಿ ಅಂತ ತೋರಿಸ್ತೀನಿ ಅಂತ ಹೇಳಿದೆಲ್ಲ. ಸೊ ಲೆಟ್ಸ್ ಗೋ ಟು ದೇರ್. ಸೊ ಯು ಕ್ಯಾನ್ ಸಿ ಹಿಯರ್ ದಿಸ್ ಈಸ್ ಮೈ ಫಿಸಿಕ್ಸ್ ಕಾಪಿ. ಸೊ ಈ ಥರ ನಿಮ್ಮ ವಿತ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಕೊಡ್ತಾರೆ. ವಿತ್ ನೀವು ಆ ದಿನ ಏನು ಪೇಪರ್ ಬರೆದಿದ್ರಿ ಅದೆಲ್ಲ ನೆನಪಾಗ್ತಾ ಇರುತ್ತೆ. ಹಾಗೆ ಎಲ್ಲಿ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ನೀವು ನೋಡ್ಬೋದು. ಈ ಥರ PDF ಫಾರ್ಮ್ಯಾಟೇ ನಿಮಗೆ ಬರೋದು. ಸೊ ಈ PDF ಫಾರ್ಮ್ಯಾಟ್ನ ನೀವು ನಿಮ್ಮ ಲೆಕ್ಚರ್ಸ್ಗೆ ತೋರಿಸಿ ಏನು ಹಾಕಬೇಕಾ ಬೇಡ ಅಂತ ಗೈಡೆನ್ಸನ್ನು ತೊಗೊಳ್ಳೋದು ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ವಾಸ್ ದ ಕಂಪ್ಲೀಟ್ ಪ್ರೊಸೀಜರ್ ಟು ಪುಟ್ ಫಾರ್ ಸ್ಕ್ಯಾನ್ ಕಾಪಿ. ಆ್ಯಂಡ್ ಇಫ್ ಯು ವಾಂಟ್ ಸಮ್ ಡೀಟೇಲ್ಸ್ ಆನ್ ಸೆಕೆಂಡ್ ಎಕ್ಸಾಮ್ ಐ ಕ್ಯಾನ್ ಪ್ರೊವೈಡ್ ಇಟ್ ಇನ್ ದ ಅಪ್ಕಮಿಂಗ್ ವಿಡಿಯೋ. ಆ್ಯಂಡ್ ಆಲ್ಸೋ KCET ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿವೆ. ಯಾವ ರೀತಿ ಅಡ್ಮಿಟ್ ಕಾರ್ಡ್ ನೀವು ಎಕ್ಸೆಸ್ ಮಾಡ್ಬೋದು ಅಂತ ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಅದಕ್ಕೂ ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಂಡ್ ಬಾಯ್ ಬಾಯ್.